ಮದುವೆ ಅಂದ್ರೆ ನೂರಲ್ಲ 1000 ಬಾರಿ ಯೋಚನೆ ಮಾಡಬೇಕು ಅಂತಾರೆ. ಎಷ್ಟೇ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಟ್ಟರೂ ಅದೆಷ್ಟೋ ಜೋಡಿಗಳು ಮದುವೆಯಾದ ಸ್ವಲ್ಪ ದಿನಕ್ಕೆ ದೂರ ಆಗೋದಿದೆ. ಆದರೆ ಇದೆಲ್ಲದರ ಮಧ್ಯೆ ಇಲ್ಲೊಂದು ಜೋಡಿ ವಾಟ್ಸಪ್ನಲ್ಲೇ ಮದುವೆ ಆಗ್ಬಿಟ್ಟಿದೆ. ಇವರದ್ದು ಮದುವೆಯಾಗೋ ವಯಸ್ಸೂ ಅಲ್ಲ. ವಾಟ್ಸಪ್ನಲ್ಲಿ 3 ಬಾರಿ ಕಬೂಲ್ ಹೇ ಅಂತ ವಿದ್ಯಾರ್ಥಿಗಳು ಮದುವೆಯಾಗಿದ್ದು ಇದೀಗ ಭಾರೀ ಸುದ್ದಿಯಾಗ್ಬಿಟ್ಟಿದೆ. ಕಬೂಲ್ ಹೇ ಅಂತ ಮಾಡಿರುವಂತಹ ಆ ವಾಟ್ಸಪ್ ಮೆಸೇಜ್ನ ನೋಡ್ತಾ ಇದ್ದೀರಿ. ಏನಿದು ಮದುವೆ ಕತೆ? ನೋಡ್ತಾ ಹೋಗೋಣ. ಬಿಹಾರದ ಮುಜಾಫರ್ ಜಿಲ್ಲೆಯಲ್ಲಿ ಇಂಥದ್ದೊಂದು ವಿಚಿತ್ರವಾದಂತಹ ಮದುವೆಯಾಗಿರೋದು. ವಾಟ್ಸಪ್ನಲ್ಲೇ ಈ ಅಪ್ರಾಪ್ತ ಜೋಡಿ ಮದುವೆಯಾಗ್ಬಿಟ್ಟಿದೆ. ಮುಸ್ಲಿಮರಲ್ಲಿ ಈ ಮದುವೆಯ ಪದ್ಧತಿಯ ಸಂದರ್ಭದಲ್ಲಿ ಕಬೂಲ್ ಹೇ ಅಂತ ಹೇಳಿ 3 ಸಲ ಹುಡುಗಾನು ಹೇಳಬೇಕು, ಹುಡುಗಿನೂ ಹೇಳಬೇಕು. ಹಾಗೆ ಹೇಳಿದ್ರೆ ಮದುವೆ ಆಯಿತು ಅನ್ನುವಂಥದ್ದು ಅವರ ಪದ್ಧತಿನಲ್ಲಿ ಇರುವಂತಹ ಒಂದು ಸಂಪ್ರದಾಯ. ಇವರೆಲ್ಲ ನಿಖಾ ಮಾಡುವಂತಹ ಸಂದರ್ಭದಲ್ಲಿ ಇದನ್ನು ಕೂಡ ಹೇಳಿಸ್ತಾರೆ. ಅವ್ರು ಯಾರು ಮೌಲಿ ಇರ್ತಾರೋ ಅವರು 3 ಬಾರಿ ಕಬೂಲ್ ಹೇ ಅಂತ ಹೇಳಿ ವಾಟ್ಸಪ್ನಲ್ಲಿ ಹುಡುಗ ಮೆಸೇಜ್ ಮಾಡಿದ್ದಾನೆ. ಆ ಹುಡುಗಿನೂ ಅದಕ್ಕೆ ಕಬೂಲ್ ಹೇ ಅಂತಂದಿದ್ದಾಳೆ. ಆ ನಂತರ ನಾವು ಮದುವೆಯಾಗಿದ್ದೀವಿ ಅಂತ ಹೇಳಿ PUC ವಿದ್ಯಾರ್ಥಿಗಳು ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇಬ್ಬರ ಈ ವಾಟ್ಸಪ್ ಮದುವೆಗೆ ಎರಡೂ ಕುಟುಂಬಗಳು ವಿರೋಧ ವ್ಯಕ್ತಪಡಿಸಿದ್ದಾವೆ. ಹೀಗಾಗಿ ಈ ಜೋಡಿ ರಕ್ಷಣೆಗಾಗಿ ಪೊಲೀಸರ ಮೊರೆ ಹೋಗಿದೆ. ಸದ್ಯ ಇಬ್ಬರನ್ನೂ ಕರೆಸಿ ಪೊಲೀಸರು ಬುದ್ಧಿವಾದವನ್ನ ಹೇಳಿದ್ದಾರೆ. ಆದರೆ ನಾವಿಬ್ರು ಗಂಡ ಹೆಂಡತಿ ಅಂತ ಹೇಳಿ ಈ ಜೋಡಿ ಹೇಳ್ತಾ ಇದೆ. ಹೀಗಾಗಿ ಪೋಷಕರ ಅಧಿಕೃತ ದೂರಿಗಾಗಿ ಪೊಲೀಸರು ಕಾಯ್ತಿದ್ದಾರೆ. ಆ ನಂತರ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.